ನಮಸ್ತೆ ಎಲ್ರಿಗೂ. ಇವತ್ತು ಲಕ್ಷ್ಮಿ ಅಕ್ಕ ಮಾಡೋ ಚಪಾತಿ ನೋಡೋಣ. ಗೋಧಿ ಹಿಟ್ಟು ತೆಗೆದುಕೊಂಡಿದ್ದಾರೆ, ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದಾರೆ. ಇದು ನಾರ್ಮಲ್ ನೀರು, ಮಾಮೂಲಿ ನೀರು. ಬಿಸಿ ಇದೆಯಾ? ಇಲ್ಲ, ಬಿಸಿ ಇಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್. ನಾನು ಲಕ್ಷ್ಮಿ ಅಕ್ಕ ಮಾಡಿದ ಜೋಳದ ರೊಟ್ಟಿಯ ವಿಡಿಯೋ ಹಾಕಿದ್ದೇನೆ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಈ ಥರ ಚಪಾತಿಗೆ ಹಿಟ್ಟು ಕಲಿಸ್ಕೊಂಡು ಮಿನಿಮಮ್ ಅರ್ಧ ಗಂಟೆಗಳ ಕಾಲ ಬಿಡಬೇಕು. ಆಗ ಚಪಾತಿ ಬಹಳ ಚೆನ್ನಾಗಿ ಬರ್ತದೆ, ಒಳ್ಳೆ ಪೂರಿ ಥರ ಉಬ್ಬಿ ಬರ್ತದೆ. ಈಗ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಎಣ್ಣೆ ಹಚ್ಚಿ ಮಾಡೋದು, ಇದು ಬೇರೆ ಮೆಥಡ್ ನಿಮ್ದಾಗಿದ್ರೆ. ಎಣ್ಣೆ ಹಚ್ಚಿ ಜೋಡಿಸ್ಕೊಂಡು ಓಕೆ, ಅಷ್ಟೇ ಮಾಡ್ಕೊಂಡು ಎಣ್ಣೆ ನಾವು ಹಿಟ್ಟು ಹಾಕಿ ಮಾಡ್ತೀವಿ, ನೀವು ಎಣ್ಣೆ ಹಾಕಿ ಮಾಡ್ತೀವಿ ಅಷ್ಟೇ. ಅಷ್ಟೇ ಇದು. ನೀವು ಎರಡು ಉಂಡೆ ಮಾಡಿ ಅದನ್ನು ಎಣ್ಣೆ ಹಾಕಿ ಹಾಕ್ಕೊಂಬಿಟ್ಟು ಮಾಡ್ಕೊಳೋದು ಅಷ್ಟೇ ಇದು. ಅದು ಚೆನ್ನಾಗಿ ರೌಂಡಾಗಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ನೆನಿಬೇಕು ಹಿಟ್ಟು. ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ ನಾನು, ಸ್ವಲ್ಪ ಗುಟ್ಟು ಮಾಡಿಕೊಂಡ್ರೆ ಉಬ್ಕೊಂಡು ಬಂದ್ಬಿಡುತ್ತೆ. ಪುಲ್ಕ ಥರ. ಪುಲ್ಕ ಥರ ಬರ್ತದೆ. ಲಕ್ಷ್ಮಿ ಅಕ್ಕ ಚಪಾತಿ ಮಾಡೋದೊಮ್ಮೆ ನೋಡಬೇಕು ಅಂತ ಆಗಿತ್ತು. ಆವತ್ತು ಮೇಲ್ಗಡೆಯಿಂದ ನೋಡಿದ್ದೆ, ನಾನು ಅದನ್ನು ರೊಟ್ಟಿ ಅಂದ್ಕೊಂಡಿರೋದು ಆವತ್ತು. ಆಮೇಲೆ ನೀವು ತುಂಬ ಬ್ಯುಸಿ ಆಗಿಬಿಟ್ರಿ. ಕೆಲಸ ಮೇಲೆ ಟೈಮ್ ಪ್ರಕಾರ ಬರಬೇಕು, ಟೈಮ್ ಪ್ರಕಾರ. ಹೌದು, ಅದೇ ಬೇಜಾರಾಯಿತು. ಮತ್ತು ಸುಸ್ತಾಗುತ್ತೆ ಅಲ್ವಾ ಬಂದ್ಬಿಟ್ಟು. ಅರ್ಧ ಗಂಟೆ ಬಿಟ್ರೆ ಕಿಲಿಗೆ ಬರ್ತಾ ಇದ್ದು ನೋಡಿ, ಆ ಥರ ಬರ್ತದೆ. ಈ ಥರ ಬರ್ತದೆ, ಉಬ್ಬಿಡುತ್ತೆ ರೊಟ್ಟಿ ಥರ. ಅಲ್ಲಿ ಚೆನ್ನಾಗಿ ಬರ್ತಿದೆ. ಈಗ ಬರ್ತಾ ಇದೆ ನೋಡಿ, ಏನು ಬರ್ತಾ ಇದೆ ಆ ಥರ ಬಂದ್ಬಿಡ್ತೀವಿ, ಪೂರಿ ಥರ ಬಂದ್ಬಿಡುತ್ತೆ. ಇದು ಚೆನ್ನಾಗಿ ಬಂತು. ಇದು ಚೆನ್ನಾಗಿ ಬಂತು ಅಷ್ಟೇ ಆಯ್ತಲ್ಲ. ಅಷ್ಟೇ ಅಂತ ಮಾಡಿ ಕಿತ್ಕೋಬೋದು. ಹೆಂಗ ಇಲ್ಲದಾಗಿದೆ ಈಗ ಬರ್ತಾ ಇದೆ ನೋಡಿ, ಇಲ್ಲಿಂದ ಕರೆಕ್ಟಾಗಿ ಬಂತು. ಕರೆಕ್ಟಾಗಿ ಬಂತು. ರೌಂಡಾಗಿ ಬರ್ತದೆ. ಅದನ್ನು ಸ್ವಲ್ಪ ನಾವು ಬೇಗ ಬೇಗ ಮಾಡಿದ್ವಿ ಇಲ್ಲ, ಅದಕ್ಕೆ ಇಲ್ಲಿ ದನ ಬರ್ತು ನೋಡಿ. ಈಗ ಎಲ್ಲ ಬರ್ತೀವಿ, ಕ್ಲಿಯರಾಗಿ ಬಂದ್ಬಿಡುತ್ತೆ ಅಷ್ಟೇ. ಅಷ್ಟೇ ಈಗ ಕ್ಲಿಯರಾಗಿ ಬಂದ್ಬಿಡ್ತೀವಿ. ಈ ಥರ ಮಾಡಿಬಿಡ್ತೀವಿ ಅಷ್ಟೇ. ಕ್ಲಿಯರ್ ಆಗಿದೆ ಅಲ್ಲ.